ಅಪ್ಪನಿಗೆ ಹೇಳಿ ಒಪ್ಸಿದ್ದೆ. ಅದಕ್ಕೆ ಅಪ್ಪಾಜಿ ಮನೆಗೆ ಕರ್ಕೊಂಬ ಅಂತಂದಿದ್ದಾರೆ. ನಾಳೆ ನಮ್ಮ ಮನೇಲಿದ್ದಾನಲ್ಲ ನಮ್ಮ ಅಣ್ಣ, ಅವನಿಗೆ ಹುಡುಗಿ ಮನೆಯವರು ಮನೆ ನೋಡಕ್ಕೆ ಬರತ್ತಾರ. ಅದಕ್ಕೆ ಫಸ್ಟ್ ಅವ್ರು ಬರೋ ಅಷ್ಟರಲ್ಲಿ ನೀನು ಬಂದು ಹೋಗ್ಬೇಕಂತೆ. ಏನಂತೀಯ, ಬರ್ತೀಯಾ? ರವಿ, ಏನ್ ಹೇಳ್ತೀಯ? ನಿಜವಾಗ್ಲೂ ನಿಜವಾಗ್ಲೂ ನಾನ್ ನಿಮ್ಮ ಮನೆಗೆ ಬರ್ಬೇಕಾ? ಬೇಬಿ, ನೀ ನಮ್ಮ ಮನೆಗೆ ಬರಬೇಕು. ನಾನು ನಿನ್ನನ್ನು ನಮ್ಮ ಮನೆಯವ್ರಿಗೆ ಪರಿಚಯ ಮಾಡಿಕೊಡ್ಬೇಕು. ಏನಂತೀಯ? ಸೋ ಸ್ವೀಟ್. ಲೇಟಾಗಿ ಬಂದ್ರು ಸ್ವೀಟಾಗಿ ಮಾತೇಳಿ ನನ್ನನ್ನು ಸಿಟ್ಟೆಲ್ಲ ಕರಗಿಸ್ಬಿಟ್ಟೆ. ಥ್ಯಾಂಕ್ ಯು ರವಿ, ಥ್ಯಾಂಕ್ ಯು ಸೋ ಮಚ್. ಸ್ವೀಟಿ, ಇವಾಗ ಖುಷಿನ ನಿಂಗೆ? ತುಂಬ ಖುಷಿ ಆಯಿತು ನನಗೆ. ಹಾಗಾದರೆ ನಾನು ನಮ್ಮ ಮನೇಲಿ ಹೇಳ? ಫಸ್ಟು ನೀ ನಮ್ಮ ಮನೆಗೆ ಬಾ. ನಿನ್ನನ್ನು ನಮ್ಮ ಮನೇಲಿ ಒಪ್ಕೊಂಡ್ರಂದ್ರೆ ನಾನೇ ನಮ್ಮ ಅಪ್ಪಾಜಿನ ಕರ್ಕೊಂಬಂದು ನಿಮ್ಮ ಮನೆಗೆ ಹೇಳಿದ್ರೆ ನಿಮ್ಮ ಮನೇಲಿ ತಾನಾಗೆ ಒಪ್ಕೋತಾರೆ. ಹಂಗಂತೀಯ? ಸರಿ, ಅದು ನನಗಂತೂ ಭಾಳ ಖುಷಿ ಆಯ್ತು. ಈ ಖುಷಿಗೆ ನಂಗೆ ಏನಾದರೂ ಕೊಡಿಸ್ಬೇಕು ನೀಗ. ಖುಷಿ ವಿಚಾರ ನಾನು ಹೇಳಿದ್ದೀನಿ ಕಣೆ, ನೀನು ಕೊಡಿಸ್ಬೇಕೀಗ. ಏನು ಕೊಡಿಸ್ತೀಯಾ ಟ್ರೀಟು? ಏನು ಬೇಕಳು ಅದನ್ನೇ ಕೊಡಿಸ್ತೀನಿ. ನನಗೆ ಒಂದು ಚಲೋ ಏನಂತಾರೆ ಚೆನ್ನಾಗಿರೋದು ಪ್ಲೇಸಿಗೆ ಹೋಗಿ ಅಲ್ಲಿ ಮಜಾ ಮಾಡೋಣ. ಅಲ್ಲ, ಅದು ಮದುವೆಗಿಂತ ಮುಂಚೆ ಎಲ್ಲ ಅಲ್ಲೆಲ್ಲ ಹೋಗ್ಬಾರ್ದು. ಅಯ್ಯೋ, ನಾನು ಹೋಗೋಣ ಅಂದಿದ್ದು ಅದಕ್ಕಲ್ಲಗನೆ. ಟ್ರೀಟ್ ಕೊಡಿಸ್ತೀನಿ ಅಂದರೆ ಒಂದು ಒಳ್ಳೆ ಹೋಟೆಲಿಗೆ ಕರ್ಕೊಂಡೋಗಿ ಮಸ್ತಾಗಿ ನಾನು ಹೊಟ್ಟೆ ತುಂಬ ಬೀರ್ ಕುಡಿಬೇಕು ಅಷ್ಟೇ. ಓಹ್, ಅದೆಲ್ಲ ಕುಡಿಬಾರ್ದು, ಅದೆಲ್ಲ ಆರೋಗ್ಯಕ್ಕೆ ಒಳ್ಳೇದಲ್ಲ ರವಿ. ನೀನು ಅದನ್ನೆಲ್ಲ ಬಿಟ್ಬಿಡ್ಬೇಕು. ಎಲ್ಲ ಮದುವೆಗಿಂತ ಮುಂಚೆ ಏನೇನು ಮಾಡಿದ್ಯೋ ಅದೆಲ್ಲ ಊಫಿ. ಈಗ ಮಾತ್ರ ಏನು ಕುಡಿದಂಗದು. ನೀ ಏನು ಸಿಗರೇಟ್ ಸೇದಂಗಿಲ್ಲ, ಕುಡಿಯೋಂಗಿಲ್ಲ, ಏನು ಕೆಟ್ಟ ಚಿಟ್ಗಳು ಇರಬಾರ್ದು ಅಷ್ಟೇ. ಮೇಡಮ್ ಅವರೇ, ಅದೆಲ್ಲ ಮದುವೆ ಆಗಿ ನೀವು ಮನೆಗೆ ಬರ್ತೀರಲ್ಲ ಅವಾಗ ನಮ್ಗೆ ಹೇಳುವಂದ್ರೆ. ಈಗ ಮಾತ್ರ ನೀವು ನನಗೆ ಅದನ್ನು ಕೊಡಿಸ್ಲೇಬೇಕು. ಕೊಡಿಸ್ತಿರೋ ಇಲ್ವೋ? ಇಲ್ಲ ನಾಳೆ ಮನೆಗೆ ಎಂಟ್ರಿನೇ ಇಲ್ಲ. ಸರಿಯಪ್ಪ, ಆಯ್ತು, ನಡೀರಿ. ನಡೀರಿ. ಹ್ಞೂ ಏನು? ಬೇಡ, ಕುಡಿಯೋದು ಬೇಡ. ಯಾವ್ದಾದ್ರು ರೆಸ್ಟೋರೆಂಟಿಗೆ ಹೋಗಿ ಚೆನ್ನಾಗಿ ಊಟ ಮಾಡೋಣ. ಏನಂತೆ? ನೀನು ಮೊದಲು ನಡಿ, ಆಮೇಲೆ ನೋಡೋಣ. ಸರಿ. ಇವಳು ಆಸ್ತಿ ನನ್ನ ಪಾಲಿಗೆ ಸಿಕ್ಕ ಮೇಲೆ ಇವಳು ಬೀದಿ ಪಾಲೆ. ಮದುವೆಗಿಂತ ಮುಂಚೆ ಇವಳು ನನ್ನ ಜೊತೆ ಸೇರಿಬಿಟ್ರೆ ಇವಳು ಆಸ್ತಿ ಎಲ್ಲ ನನಗೆ ಬರುತ್ತಲ್ಲ. ಮದುವೆ ಮಾಡಿಕೊಂಡು ಆಮೇಲೆ ಕೈ ಡ್ರೈವರ್ಸ್ ಕೊಟ್ಟು ಹುಡ್ಸ್ಕೊಂಡ್ಬಿಡೋದು. ಇವಳಾಗೆ ಗಂಡ ಬೇಡಪ್ಪ ಅಂತ ಓಡೋಗಿರ್ಬೇಕು. ಅಲ್ಲಲ್ಲಿ ಇವನು ಕುರ್ಚಿ ಎಲ್ಲಿಂದ ತಂದೆ ನೀನು? ಅಲ್ಲ, ಮೊದಲ ಮನೇಲಿ ರೊಕ್ಕ ಇಲ್ಲ, ನೀನು ಈ ಕುರ್ಚಿ ಎಲ್ಲಿಂದ ತಂದೆ? ಅಯ್ಯೋ ನನ್ನ ಮುದ್ದು ರಾಣಿ ಅಕ್ಕ, ಈ ಕುರ್ಚಿನ ಅಲ್ಲಿ ಭಾಳ ಕಮ್ಮಿ ರೇಟಿಗೆ ಮಾರಾತಿದ್ರು. ನನ್ನ ಫ್ರೆಂಡ್ ಇದ್ದಾಳಲ್ಲ, ಜ್ಯೋತಿ, ಅವಳ ಮನೇಲಿ ಎಲ್ಲ ಸಾಮಾನೆಲ್ಲ ಮಾರಿ ಅವ್ರು ಬೇರೆ ಊರಿಗೆ ಹೊಂಟಿದ್ದಾರೆ. ಅವ್ರ ಅಪ್ಪನಿಗೇನೋ ಬೇರೆ ಕಡೆ ರಿಟೈರ್ಡ್ ಆಯ್ತಂತ, ಅದಕ್ಕೆ ಅವ್ರು ಬೇರೆ ಊರಿಗೆ ಹೊಂಟಿದ್ರು. ಅದಕ್ಕೆ ನಾನು ನಮ್ಮ ಮನ್ಯಾಗ ಕುತ್ಕೊಳ್ಳೋಕೆ ಕುರ್ಚಿ ಇಲ್ಲ. ಈಗ ಮೊನ್ನೆ ನೀನು ನೋಡಕ್ಕೆ ಬಂದಿದ್ರಲ್ಲ, ಅವಾಗ ನೋಡಿದೆ ನಮ್ಮ ಮನ್ಯಾಗ ಕುರ್ಚಿ ಇದ್ವಲ್ಲ. ನಾವು ಮಕ್ಕಳು, ಅಪ್ಪ ಅವ ಮಕ್ಕಳು ಪಲ್ಲಂಗ ಮೇಲೆ ಬಂದು ಕೂತ್ರಲ್ಲ ಅವರು, ಅದೆಲ್ಲ ಸರಿ ಅನ್ಸೋಂಗಿಲ್ಲ ಅಂತೇಳಿ ನಮ್ದಿಷ್ಟು ಬಾಗಲ್ಲ ಕಟ್ಟಿ ಐತಲ್ಲ, ಅದಕ್ಕೆ ಇವು 3 ಕುರ್ಚಿ ಇರಲಿ ಅಂತ ನಾನು ತೊಗೊಂಬನ್ನಿ. ಚಂದ ಅದಾವಲ್ಲಕ್ಕ. ಅದಕ್ಕೆ ಅವರ ಪಾಪ ಅವ್ರ ಗಾಡೀಲಿ ನಾವು ಬಡವ್ರದ ಅಂತ ಅವ್ರಿಗೆ ಗೊತ್ತೈತಲ್ಲ ಆಕಿಗೆ. ಅದಕ್ಕೆ ಅವ್ರ ಗಾಡಿ ಒಳಗೆ ಏನವರು ಜೋಡಣೆ ಎಲ್ಲ ಹೇರ್ಕೊಂಡು ಹೊಂಟಿದ್ರಲ್ಲ, ಅವನ್ನ ಅದ್ರಾಗ ಗಾಡಿ ಕೊಟ್ಟು ಇಲ್ಲಿ ಕಳಿಸಿದ್ರು. ನಮ್ಮ ಮನೆಗಟ್ಟು, ಅಲ್ಲಿ ಶ್ವೇತಾಗಳ ಮನೆಗಟ್ಟು, ಅಲ್ಲಿ ಜೈಗಳ ಮನೆಗಷ್ಟು, ಎಲ್ಲರ ಮನೇಲಿ ಎಲ್ಲರೂ ಒಟ್ಟು ತೊಗೊಂಡ್ರು. ನಾವು ತೊಗೊಂಡ್ವಿ. ಮಾರೇ ಎಲ್ಲ ಹೊಸ ಐಟಮ್ ತೊಗೋತಾರಂತವ್ರಕ್ಕ. ಎಷ್ಟಕ್ಕೆ ಕೊಟ್ರು? ಅಯ್ಯೋ, ಬರೀ 1,000 ರೂಪಾಯಿ ಅಕ್ಕ. ಹಾಂ, ನಿನಗೆ 1,000 ರೂಪಾಯಿ ಬರೀನಾ? ಅಲ್ಲೇ 1,000 ರೂಪಾಯಿ ದುಡಿಬೇಕಂದ್ರೆ 1 ವಾರ ಕಷ್ಟಪಡಬೇಕು ಅಪ್ಪ, ಗೊತ್ತನ ನಿಂಗೆ? ಹೌದಕ್ಕ, ಆದ್ರೆ ನಾನಿದನ್ನ ಅಪ್ಪನ ದುಡ್ಡಲ್ಲಿ ತಂದಿಲ್ಲ. ನಾನು ಶಾಲ್ಯಾಗ ಕಾಲರ್ಶಿಪ್ ಮಾಡ್ಕೊಂಡಿದ್ನಲ್ಲ, ಕಾಲರ್ಶಿಪ್ಪು ಬಂತು ನಂದು. ಅದಕ್ಕೆ ಇನ್ನು ಅದನ್ನು ಬುಕ್ಸ್ ಅದು ಇದು ತೊಗೋಬೇಕು ಅನ್ನತ್ತಿದ್ನ. ಬುಕ್ಸ್ ಅದು ಎಲ್ಲ ತೊಗೊಂಡೆ. 2,000 ಬಂದಿತ್ತು ನಂದು ಕಾಲರ್ಶಿಪ್ಪು. ಬುಕ್ಸ್ ಅದು ಎಲ್ಲ ತೊಗೊಂಡು 1,000 ಮಿಕ್ತಾ. ಅದಕ್ಕೆ ಈ ಕುರ್ಚಿ ತೊಗೊಂಡ್ಬಿಟ್ಟ. ಅಪ್ಪ ಅಮ್ಮನಿಗೆ ಹೇಳಿದ್ರೆ ಬೇಡ ಅಂತಾರೆ. ಅಪ್ಪ ಅಮ್ಮ ಹೊಲಕ್ಕೆ ಹೋಗಿದಾರ, ಅವ್ರು ಬರೋ ಅಷ್ಟಲ್ಲ ಅಂತ ಅಂದಿಟ್ಬಿಟ್ಟೆ. ಹೆಂಗೈತಕ್ಕ ಐಡಿಯಾ? ಇವಾಗಲೇ ಮನೆ ನಿಭಾಯಿಸ್ಬೇಕಲ್ಲಕ್ಕ. ಒಂದೊಂದಾಗೆ ಮನೆಗೆಲ್ಲ ಐಟಮ್ ತರೋದು, ಅಪ್ಪನ ನೋಡ್ಕೊಳ್ಳೋದು, ಅಮ್ಮನ ನೋಡ್ಕೊಳ್ಳೋದು ಮಾಡಬೇಕಲ್ಲಕ್ಕ. ಜಾನಿಕನಮ್ಮ ನೀನು ಹೇಳಿದ ತಕ್ಷಣ ಅರ್ಥ ಮಾಡ್ಕೊಂಡೆಲ್ಲ. ಸಾಕು ಬಿಡು, ಮನೆ ನಿಭಾಯಿಸ್ಬೇಕನ್ನೋದು ನಿನಗೆ ಗೊತ್ತಾಗ್ತಾ ಇದೆಯಲ್ಲ ಮೇಗಿ. ಎಷ್ಟು ಒಂದು ಬುದ್ಧಿ ಬಂದ್ಬಿಡ್ತೀನಿ ನಿಂಗೆ ಒಂದೇ ದಿನದಲ್ಲಿ. ಅಕ್ಕ, ಅಮ್ಮನಿಗೆ ನೀ ಹಿಂಗೈತಂತ ಹೇಳ್ದಲ್ಲ, ಆವಾಗಲೇ ನಂಗೆ ಮನಸ್ಸು ತಡಿಲಿಲ್ಲ ಅಕ್ಕ. ಯಾವಾಗ ನಾನು ಅಮ್ಮನ ಅಪ್ಪನ ಆಸೆ ಈಡೇರಿಸಲ್ಲ ಅಂತ ಕಾಯ್ತಾ ಇದ್ದೆ. ಅದಕ್ಕಿನ್ನು ಮುಂದೆ ಸ್ಕಾಲರ್ಶಿಪ್ ಅದು ಬಂದರೆ ಅಪ್ಪ ಅಮ್ಮನಿಗೆ ಹೇಳ್ತಿರ್ಲಿಲ್ಲ. ಪಾರ್ಟಿ ಮಾಡೀನಿ, ಹುಡುಗಿ ಜೊತೆ ಎಲ್ಲ ಪಿಕ್ಚರ್ಗೆ ಹೋದೆ, ಹೋಟೆಲ್ಗೆ ಹೋಗಿ ತಿಂದೆ, ಹಿಂಗೆ ಮಾಡ್ತಿದ್ದೆ ಅಕ್ಕ. ಅದಕ್ಕೆ ಅಕ್ಕ
ನಿನ್ನೆ ನಿನ್ನ ಹುಡುಗನ ಕಡೆಯವ್ರು ನೋಡಕ್ಕೆ ಬಂದಿದ್ರಲ್ಲ, ಅಪ್ಪ ನನ್ನನ್ನು ಶಾಲೆಗೆ ಕಳಿಸ್ಬಿಟ್ಟಿದ್ರು. ಹುಡುಗ ಹೆಂಗಿದಾನಕ್ಕ? ಹುಡುಗ ಚೆನ್ನಾಗಿದ್ದಾನೆ ಕಣೆ. ಅದೇನಿಲ್ಲ. ಆದರೆ ಹುಡುಗ ಯಾಕೋ ಮಾತಾಡಲಿಲ್ಲ ಕಣೆ ಜಾಸ್ತಿ. ನಾಳೆ ಅಪ್ಪ ಅಮ್ಮ ಎಲ್ಲ ಮನೆ ನೋಡಕ್ಕೆ ಹೋಗ್ತಾ ಇದ್ದಾರೆ. ನೀನು ಬೇಕಾದರೂ ಹೋಗು. ಮನೆ ಹೆಂಗಿದೆ, ಹುಡುಗ ಹೆಂಗಿದ್ದಾನೆ ಸ್ವಲ್ಪ ಎಲ್ಲ ನೋಡ್ಕೊಂಬಾರೆ. ನಾಳೆ ಮದುವೆ ಆದ್ಮೇಲೆ ಮತ್ತೆ ಬಂದು ನಾವು ಗಂಡನ ಮನೆ ಸಮಸ್ಯೆ ಅಂತ ಅಪ್ಪ ಅವನಿಗೆ ಬಂದು ವಜ್ಜೆ ಆಗಬಾರ್ದಲ್ಲ, ಅದಕ್ಕೆ ಹೇಳಾಕತ್ತೀನಿ. ನೀವು ಒಂದು ಸ್ವಲ್ಪ ಹೋಗಿ ಹುಡುಗ ಹೆಂಗದಾನಂತ ನೋಡ್ಕೊಂಬಂದ್ರೆ ಭಾಳ ಚಲೋ ಆಕತ್ತ. ಏನಂತಿ? ನಾಳೊಂದಿನ ಕಾಲೇಜ್ ಬಿಟ್ಟು ಹೋಗ. ಕಾಲೇಜ್ ಅಂತೇನು ನೋಡಿ, ಸಾಲಿ ಬಿಟ್ಟು ಹೋಗ. ಸರಿ ಆತಕ್ಕ. ನಾಳೆ ನಾನು ಅಪ್ಪ ಅವನ ಜೊತೆ ಹೋಗೇ ಬಿಡ್ತೀನಿ. ಮನೆ ನೋಡಿಕೊಂಡು ಬಂದೇ ಬಿಡ್ತೀನಿ. ನಾಳೆ ನಾನು ಒಂದು ಚಂದನ ಡ್ರೆಸ್ ಹಾಕೊಂಡು ಹೋಗ್ತೀನಿ. ಬೇಡ, ನೀನು ಚಂದಾಗ ರೆಡಿಯಾಗಿ ಹೋಗೋದು, ಅವ್ರ ಮನೇಲಿ ಬೇರೆ ಇನ್ನೊಬ್ಬ ಅದಾನ, ಮತ್ತು ಅವ್ನು ನೋಡಿ ನಿನಗೆ ಗಂಟು ಬೀಳೋದು, ಇದೆಲ್ಲ ಬೇಡ. ನೀನು ದಿನ ಹಾಕೊಳ್ಳೋ ಥರ ಬಟ್ಟೆನ ಹಾಕೊಂಡು ಏನು. ಸರಿ ಆಯ್ತಕ್ಕ. ಅಕ್ಕ ತಿನ್ನಕ್ಕೆ ಏನೈತಕ್ಕ? ಹೊಟ್ಟೆಗೆ ಭಾಳ ಗನ ಹಸ್ತೈತಕ್ಕ. ಹೊಟ್ಟೆಗೆ ಇಲಿಯೆಲ್ಲ ಚುಚ್ಚು 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 ಓಡಾಡತ್ತಾವ. ತಿನ್ನಕ್ಕ ಇದೈತೆ, ಅನ್ನ ಐತಿ. ಒಗ್ಗರಣೆ ಕೊಡ್ಲೇನು ಬೆಳಗಿಂದ? ಹ್ಞೂ ಅಕ್ಕ, ನೀನು ಭಾಳ ಚಲೋ ಮಾಡ್ತಿ. ಟೊಮೆಟೊ ಹಣ್ಣು ಉಳ್ಳಾಗಡ್ಡಿ ಎಲ್ಲ ಹಾಕಿ ಮಾಡ್ಕೊಡಕ್ಕ. ಸರಿ ಆಯ್ತು, ಮಾಡ್ಕೊಂಬರ್ತೀನಿ. ನೀನು ಇಲ್ಲೇ ಕುಂಡ್ರು. ನೀನು ತಂದಿರೋಂಥ ಮುದ್ದಾದ ಕುರ್ಚಿ ಮೇಲೆ ಕುಂದ್ರು ಬಂಗಾರಿ. ನೀ ನನ್ನ ಬಂಗಾರಿ ಶಿಂಗಾರಿ ನೀನು. ಯಾಕೆ ಮಕ್ಕ ಹಂಗೆ ಮಾಡಿದೆ? ಅಕ್ಕ, ನಾಳೆ ನೀನು ಗಂಡನ ಮನೆಗೆ ಹೋದ್ಮೇಲೆ ನಾವು ಒಬ್ಬಾಕೆ ಹೆಂಗಿರಲೆ? ಯಾರ ಜೊತೆ ಮಾತಾಡಲೆ? ನನ್ನ ಕಷ್ಟ ಸುಖನ ಯಾರಿಗೆ ಹಂಚ್ಕೊಳ್ಳಿ? ಮತ್ತು ನನ್ನ ಜೊತೆ ಯಾರೇ ಜಗಳ ಮಾಡೋರು? ನಾನು ಒಬ್ಬಾಕೆ ಇರಬೇಕಲ್ಲ, ನನಗಿರೋಕ್ಕಾಗಲ್ಲ. ಅಪ್ಪ ಅಮ್ಮ ಅವ್ರ ಕೆಲಸ ಅದು ಇದು ಅಂತಾರೆ. ಮನೆಗೆ ಬಂದ ತಕ್ಷಣ ಮಾತಾಡೋಕೆ ನೀನಿದ್ದೆ. ಮದುವೆ ಆಗಿ ಹೋಗ್ಬಿಟ್ರೆ ನಾನು ಒಬ್ಬಳೇ ಅಲ್ವಾ ಅಕ್ಕ? ಏನು ಮಾಡಲೆ? ಅಯ್ಯೋ ನನ್ನ ಬಂಗಾರ, ಅಳಬೇಡ. ಫೋನ್ ಹಚ್ಚು, ಫೋನ್ ಇರುತ್ತಲ್ಲ, ಫೋನ್ ಹಚ್ಚು, ಬೇಕಾದಂಗೆ ಮಾತಾಡು. ನೀನೇನು ಚಿಂತೆ ಮಾಡಬೇಡ. ನಿಂಗೆ ಜೀವ ನೆನೆಸ್ದಾಗೆಲ್ಲ ನನ್ನ ಅಂತೇಳಿ ಓಡ್ಬಾ. ನಂಗೆ ಜೀವ ನೆನೆಸ್ತಾ ನಾನು ನೀನಂತೇಳಿ ಓಡಿ ಬರ್ತೀನಿ. ಏನು? ಅಕ್ಕ ನಮ್ಮೋಳಾದರು ಬಾವ ನಮ್ಮೋನ, ಮನೆ ನಿಮ್ದಾದರೂ ನಮ್ದಲ್ಲ ಅಕ್ಕಯ್ಯ. ಅಕ್ಕ ಎಂದರೆ ಬಂದು ಪ್ರೀತಿ ಮಾತಾಡುವೆ, ಆದರೆ ಬಾವ ಬಿಡ್ಬೇಕಲ್ಲಕ್ಕ. ಏನೇ ನಿಂಗೇನಿಗೆ ಚಿತ್ರಾನ್ನ ಬೇಕು ಬೇಡ ಹೇಳ್ಬಿಡತ್ತ. ಯಾವ ಚಿತ್ರಾನ್ನ ಬೇಡ, ಒಗ್ಗರಣೆನ ಬೇಕಕ್ಕ. ಆಯ್ತು ಕಣಿ ಮಾರೈತಿ, ಮಾಡ್ಕೊಂಬರ್ತೀನಿ. ಮಾಡ್ಕೊಂಬರ್ತಾಳಕ್ಕ, ಮಾಡ್ಕೊಂಬರ್ತಾಳಕ್ಕ. ಲಾಲ 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 ಲಾಲ. ಕುರ್ಚಿ ಬಂದ ಕುರ್ಚಿ, ಕುರ್ಚಿ ಬಂದ ಕುರ್ಚಿ. ಅಯ್ಯೋ ನಮ್ಮ ಅತ್ತೆ ಮಗಳು ಜಬರ್ದಸ್ತಾಗಿ ಕುಣಿಕತ್ತಾಳಲ್ಲವ. ಮೇಗಿ ಏನು ಕರಿಬೇಶ? ನೆಟ್ಟಾಗಿ ಮಾತಾಡ್ಲೆ, ಮಕ ಕಿತ್ತಂಗೆ ಹೊಡಿಲೇನ? ಸ್ವಾದ್ರ ಮಾವದನ್ನ ನನ್ನ ಕರಿಬೇಶ ಅಂತೇನ? ಹಾಂ, ನಿನಗೇನು ಒಂದಿಟ್ಟು ಕಿಮ್ಮತ್ತದು ಐತಲ್ಲ, ಮಾವನ ಹೆಂಗೆ ಕರಿಬೇಕು ಅನ್ನೋದು. ನನ್ನ ಹೆಸರು ಬಸ್ಸು ಅಂತಲೇ, ಕರಿಬಶ ಅಲ್ಲ. ಯಾಕ್ಲೆ ನಾನು ಹಂಗೆ ಕರಿತೀನಿ? ನನ್ನ ಕಿಮ್ಮತ್ತು ತೆಗಿತೀನಿ ನೀನು. ನಾಳೆ ನನ್ನ ಮದುವೆಯಾಗಿ ನನ್ನ ಜೊತೆ ಸಂಸಾರ ಮಾಡಕ್ಲೆ ನೀನು. ನಿನ್ನ ಮದ್ವೆ ನಾನ? ನಿನ್ನ ಮಕ್ಕ ಕನ್ನಡಿ ನೋಡ್ಕೊಂಡೇನು? ನಿನ್ನ ಮಕ್ಕ ಮುಟ್ಟಿದ್ರು ನನಗೆ ಮೈಯೆಲ್ಲ ಕೆರೆತ ಬರುತ್ತೆ. ನಿನ್ನ ಹೋಗಿ ಹೋಗಿ ನಿನ್ನಂತ ಕರಿಬಸನ್ನ ನಾ ಮದುವೆ ಆಗ್ಲಾ? ಕನಸು ಕಾಣ್ತಾ ಇದೀಯ ಮಾವ? ನೀನು ಮದುವೆ ಆಗಲಿಲ್ಲ ಅಂದ್ರೆ ಬಿಡೆ, ನಿಮ್ಮ ಅಕ್ಕ ರಾಣಿ ನನಗೋಸ್ಕರ ಅಂತಲೇ ಹುಟ್ಟವಳೆ. ದಂತದ ಗೊಂಬೆ ಹಂಗವಳೆ ಅವಳು. ನಾನು ಮದುವೆ ಆಗ್ಬೇಕು ಅಂತ ಕಾತುರದಿಂದ ಕಾಯಕತ್ತೇನಿ. ಅದಕ್ಕೆ ಇವತ್ತು ಊರಿಂದ ಬಂದೆ ಅಕ್ಕನಿಗೆ ಹೇಳ್ಬೇಕು ಅಂತ. ಮಾಮ್ಸ್ ಯುವರ್ ಲೇಟ್, ಮಾಮ್ಸ್ ಯುವರ್ ಲೇಟ್. ಬಸ್ಸು ಯಾವಾಗ ಬಂದೆಪ್ಪ? ಬಾರು. ಯಾಕ ನೋಡಕ್ಕ, ನಿನ್ನ ಮಗಳು ನೋಡು ನನ್ನ ಕರಿಬೇಶ ಅನ್ನಕತ್ತಾಳ. ಅಲ್ಲ ಏನಂತಿನ್ನ ಏನು ರೀತಿ ಕಲಿಸಿ ಅಕ್ಕ ಮಕ್ಕಳಿಗೆ? ಸ್ವಾದ್ರ ಮಾವ ಬಂದ್ಕೊಳ್ಳೆ, ಮಾವ ಬಂದೇನ ಅಂತೇಳಿ ಒಂದು ಚರಿಗೆ ನೀರು ಕೊಟ್ಟು ಇದಿರುತ್ತಕ್ಕ. ಏನು ಇಲ್ಲಕ್ಕ. ಕಾಗಿ ಕಾಗಿ ಕವು ಯಾರ್ಯಾರು ಬಂದಾರ ನೀವು? ಮಾವ ಬಂದಾನೆವು, ಏನೇನು ತಂದಾನೆವು, ಹಂಡೆದಂತ ಕುಂಡಿ ಮಾಡ್ಕೊಂಡು ಹಂಗ ಬಂದಾನೆವು. ಇವಾಗ ಒಂದು ಗ್ಲಾಸ್ ನೀರು ಕೊಡ್ಬೇಕಂತ. ಹೋಗೋ ಕರಿಬೇಶ. ಮಿಗಿ ಸುಮ್ಮನೆ ಇರ್ತೀಯಲ್ಲೇ. ನೋಡಕ್ಕ, ನಿನ್ನ ಮಗಳನ್ನ ಕೊಡ್ತೀಯ ಅನ್ನೋ ಕಾರಣಕ್ಕೆ ಅಂದದ್ದೆಲ್ಲ ಅನಿಸ್ಕೋಬೇಕಾಗಿತ್ತು. ನಾ ಈಗ ಏನು ಮಾತಾಡ್ತಾಳೆ ವಾಯ್ಕಿ? ಮೇಗಿ ಸೋಡಾ ಬುಡ್ಡಿ. ಕರಿಬೇಶ ನೋಡ, ನನಗೇನ್ರ ಸೋಡಾ ಬುಡ್ಡ ಅಂದಿ ನೀನು ಕರಿ ಮೋತಿನ ಹರಿತಾನ ಅದನ್ನು. ಎದಕ್ಕೆ ನಗತ್ತಿ? ಈ ವಿಡಿಯೋ ಮಾಡುವಾಗ ಆಕಿ ಕಾಗಿ ಕಾಗಿ ಕವ್ ಅಂತ ಹಾಡ ಹಾಡಿದ್ಲ, ಅದಕ್ಕೆ ನನ್ನ ಮಗಳ ಪಕ್ಕದಾಗ ಕುತ್ಕೊಂಡ್ಬಿಟ್ಟಿದ್ಲ. ಆಕಿ ಜೋರ್ ನಗಿ
ಅವನು ಬೈಯೋದು ಆ ಹಾಡು ಕೇಳಿ ಆಕಿಗೆ ನನ್ನ ಮಗಳು ಎಷ್ಟು ನಗತಾ ನೋಡ್ರಲ್ಲ ಆಕೆ ನೋಡಿ ನನಗೂ ನಗು ಬರತ್ತೈತಿ. ಯಾರಿಗೆಲ್ಲ ಈ ಕತೆ ಇಷ್ಟ ಆಗೈತಲ್ಲ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡ್ರಿ ಅನು ಸಬ್ಸ್ಕ್ರೈಬ್ ಮಾಡ್ರಿ ಅನು ಸಬ್ಸ್ಕ್ರೈಬ್ ಆಕಿಗೆ ಅನ್ನಕ್ಕೆ ಬರಲ್ರಿ ಇನ್ನು ನ್ಯಾಲ್ಗೆ ಹೊಳ್ಳಾತಿಲ್ಲ. ಈಗ LKG ಹೋಗತ್ತಾಳ. ಯಾರಿಗೆಲ್ಲ ನನ್ನ ಚಾನಲು ನನ್ನ ಹುಚ್ಚರ ಮದುವೆಯಲ್ಲಿ ಉಂಡವನೇ ಜಾನ ಅಂತ ಕತೆ ಇಷ್ಟ ಆಗೈತಿ, ಹಂಗೆ ಒಂದು ಹೆಣ್ಣಿನ ನಿತ್ಯ ನೋವಿನ ಕತೆ ಇಷ್ಟ ಆದವರು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು. ಮತ್ತೆ ಸಿಗೋಣ. ಬಾಯ್.